ತಪ್ಪೈತೆ ನೋಡ್ರಿ. ತಪ್ಪೈತೆ ಟಾಸ್ ಇವ್ರು ಬೇಕು. ಟಾಸ್ ಇದೆ ಏನು ತಗೋತೀರಿ? ಜಿಲ್ಲಾ ಮಟ್ಟದ ಏನು ಪತ್ರಕರ್ತರ ಸಂಘದ ಕ್ರೀಡಾ ಯೋಜನೆ ನಾವು ಟಾಸ್ ಗೆದ್ದಿದ್ವಿ. ಈಗ ಬ್ಯಾಟಿಂಗ್ ಆಯೋಜನೆ ಮಾಡಿದ್ವಿ. ಈ ಕ್ಷಣಗಳಲ್ಲಿ ನೋಡ್ರಿ ನಮ್ದು ಯಾವ ಥರ ಬ್ಯಾಟಿಂಗ್ ಯಾವ ಥರ ಬಿಡಿಂಗ್ ಇರ್ತಲ್ಲ. ಓಕೆ ಡನ್. ಸ್ನೇಹಿತರೆ ನಮಸ್ಕಾರ. ನಮ್ಮ ಬಾಗಲಕೋಟೆ ಜಿಲ್ಲೆಯ ವಶಿಷ್ಠ ಕಲಾ ಮಹಾವಿದ್ಯಾಲಯದ ಆವರಣದಲ್ಲಿದ್ದೀವಿ, ಕ್ರೀಡಾಂಗಣದಲ್ಲಿ. ಸೊ ಇವಾಗ ನಮ್ಮ ಬಾಗಲಕೋಟೆ ಕಾರ್ಮಿಕ ಪತ್ರಕರ್ತರ ಸಂಘದ ವತಿಯಿಂದ ಒಂದು ಕ್ರಿಕೆಟ್ ಕ್ರೀಡಾಕೂಟ ನಡೀತಾ ಇದೆ. ಸೊ ಈ ಹಿನ್ನೆಲೆಯೊಳಗೆ ನಮ್ಮ ಮೀಡಿಯಾ ಕಿಂಗ್ಸ್, ನಮ್ಮ ಬಾಗಲಕೋಟೆಯ ಮೀಡಿಯಾ ಕಿಂಗ್ಸ್ ಟಾಸ್ ಗೆದ್ದಿದೆ. ಸೊ ನಮ್ಮ ಜೊತೆಗೆ ಪ್ರತಿಸ್ಪರ್ಧೆಗೆ ಆಟ ಆಡಲಿಕ್ಕೆ ಬಂದಿದ್ದಾರೆ ಬಿಳಿ ಜೋಳದ ನಾಡು ಹುಣಗುಂದು. ಸೊ ಆ ಟೀಮ್ನವರು ಆಡ್ತಾ ಇದ್ದಾರೆ. ಸೊ ಮೀಡಿಯಾ ಕಿಂಗ್ಸು ಮತ್ತು ಬಿಳಿ ಜೋಳದ ನಾಡು ಹುಣಗುಂದು ಈ ಒಂದು ಎರಡು ತಂಡದವರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಅಂತ. ನಮಸ್ಕಾರ. ಓಕೆ ಸರ್. ಟೀಮ್ನವರು ವಿದೇಶಿ ಫುಡ್ ಅಂತೇಳಿ ಫೀಡಿಂಗನ್ನು ನಾವು ಚಾರ್ಜ್ ಮಾಡ್ತೀವಿ. ಉತ್ತಮವಾದ ಬಾಲಿಂಗ್ ಮಂಡಿಸೋರಿಂದ ನಡೆಯುವ ಎರಡನೇ ಮ್ಯಾಚ್ ನಡೀತಾ ಇದೆ. ಪ್ರಕಾಶ್ ಜಿಗಿನಿ ಅವರಿಂದ ಈಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರಿನಿಂದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದು ಆಗಮಿಸಿರುವ ಆನಂದ ಮಹೇಶ್ ಅವರು ಘೋಷಣೆ ಮಾಡಿದ್ದಾರೆ. ಉತ್ತಮವಾದ ಹೊಡೆತ ಎರಡನೇ ಈಗ ಸಂತೋಷ್ ದೇಶಪಾಂಡೆ ಅವರು ಒಂದು ಫೋರ್ ಸಂತೋಷ್ ದೇಶಪಾಂಡೆ ಅವರಿಗೆ ವಾಯ್ಡ್ ಇವೆಲ್ಲ ಘೋಷಣೆ ಆಗಬಾರ್ದು. ವಾಯ್ಡ್ ಸತತವಾಗಿ ಉತ್ತಮವಾದ ಫೋರ್ ಹೋಗಿಲ್ಲ. ಸಂತೋಷ್ ಅವರು ಫೋರ್ ಹೋಗಿತ್ತು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಕಾರು ಮತ್ತು ಬೈಕ್ಗಳನ್ನ ಚಂದ್ರಸ್ವಾಮಿಯವರು ತಮ್ಮದೇನ್ರ ಕಾರ್ ಇದ್ರೆ ಅದನ್ನು ಆಚೆ ನಿಲ್ಲಿಸಬಹುದು. ಸಂಘದಿಂದ ಮೂರನೇ ಓವರು ಹುಣಗುಂದ ತಂಡದ ಪರವಾಗಿ ಈಗ ಮೀಡಿಯಾ ಕಿಂಗ್ಸ್ ತಂಡದ ನಾಯಕರಾದ ಆನಂದ್ ಅವರು ಬ್ಯಾಟಿಂಗ್ ಅನ್ನು ಮಾಡಿ ರೆಡಿಯಾಗಿದ್ದಾರೆ. ಉತ್ತಮವಾದ ಬಾಲಿಂಗ್ ಸಂದೇಶ್ ಅವರಿಂದ ಉತ್ತಮವಾದ ಅವರಿಂದ ಸಿಂಗಲ್ ರನ್ ಘೋಷಣೆ ಮಾಡಿದ್ದಾರೆ. 6 ಒಳಗ ಉತ್ತಮವಾದ ಹೊಡೆತ. ಇಲ್ಲಿ ಬೈಕು ಮತ್ತು ಕಾರುಗಳನ್ನ ದಯವಿಟ್ಟು ಇನ್ನೂ ಉತ್ತಮ ಬೌಲಿಂಗ್. ಉತ್ತಮವಾದ ಹೊಡೆತ. 2 ರನ್ ಆಗೋ ಚಾನ್ಸಸ್ ಇದೆ. ಸಿಂಗಲ್ ರನ್ ಬೇಸರ್ ಅವರಿಂದ ಉತ್ತಮವಾದ ಬೌಲಿಂಗ್. ಉತ್ತಮವಾದ ಹೊಡೆತ 4. ಉತ್ತಮವಾದ ಹೊಡೆತ ಸಿಂಗಲ್ ರನ್. ಉತ್ತಮವಾದಂಥ ಹೊಡೆತ, ಯಾವುದೇ ರನ್ ಇಲ್ಲ. ಜಿಗಿಜಿನಿ ಅವರು ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವೈಟ್ ಉತ್ತಮವಾದಂಥ ಬ್ಯಾಟಿಂಗ್ ಅನ್ನ ಅಂಪೈರ್ ಅವರು ಉತ್ತಮವಾದಂಥ ತೊಪ್ಪಲ್ ಕಟ್ಟಿ ಅವರಿಂದ ಹೊಡೆತ 4 ರನ್. ಹುಣಗುಂದ ತಂಡದ ಆಟಗಾರ ಬಿಳಿಜೋಳ ನಾಡು ಹುಣಗುಂದ ಹೊಡೆತ. ಕ್ಷೇತ್ರ ರಕ್ಷಣೆ, ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ. 4 ರನ್ ಅನ್ನ ತಡೆದಿದ್ದಾರೆ ಬಾಗಲಕೋಟೆ ತಂಡದ ಆಟಗಾರರು. ದೇಶಪಾಂಡೆ ಅವರಿಗೆ ಸ್ವಾಗತ. ಅವರು ವಿರಾಮವನ್ನ ಮಾಡಬೇಕು, ಯಾಕಂದ್ರೆ ಅವ್ರಿಗೆ
ಫೀಲ್ಡಿಂಗ್ ಮಾಡಕ್ಕೆ ಹೋಗ್ಬೇಕು. 5 ನಿಮಿಷ ಅವರು ರೆಸ್ಟ್ ಹೋಗ್ಬೇಕು. ಈಗಾಗಲೇ ಬಾಗಲಕೋಟೆ ತಂಡ 64 ರನ್ನನ್ನು ಕಲೆ ಹಾಕಿದೆ 2 ಉದ್ದರಿ ನಷ್ಟಕ್ಕೆ. ಬಾಗಲಕೋಟೆ ಹುಣಗುಂದ ಕಾರ್ಯನಿರತ ಪತ್ರಕರ್ತರ ಸಂಘ 65 ರನ್ನನ್ನು 6 ಓವರಲ್ಲಿ ಗಳಿಸಬೇಕಾಗಿದೆ. ಕಾದು ನೋಡಬೇಕಾಗಿದೆ ಯಾವ ರೀತಿ ಹುಣಗುಂದ ತಂಡದವರು ಆಟ ಆಡ್ತಾ ಇದ್ದಾರೆ ಹಾಗೂ ಬಾಬೆಯ ತಂಡದ ಆಟಗಾರರು ಬಾಲಿಂಗನ್ನು ಯಾವ ರೀತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪತ್ರಕರ್ತರ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಮೊದಲನೇ ಮ್ಯಾಚ್ ಆಗಿ ನಾವು ಮೊದಲೇ ಸಾರಿ ಗೆದ್ದಿದ್ದೇವೆ. ನಮ್ಮ ಏನು ಈ ಮೀಡಿಯಾ ಕಿಂಗ್ಸ್ ಇದೆ ಎಲ್ಲರೂ ಒಳ್ಳೆ ಪ್ಲೇಯರ್ ಇದ್ವಿ, ಒಳ್ಳೆ ಬಾಲರ್ಸ್, ಒಳ್ಳೆ ಬ್ಯಾಟ್ಮನ್ಸ್, ಒಳ್ಳೆ ಫೀಲ್ಡಿಂಗ್ ಮಾಡೋರಿದ್ದಾರೆ. ಹೀಗಾಗಿ ಅವರೆಲ್ಲ ಸಹ ನಾವು ಗೆದ್ದಿದ್ವಿ. ಥ್ಯಾಂಕ್ ಯು.